ಐತಿಹಾಸಿಕ ಪುಷ್ಕರಣಿಯಲ್ಲಿ ನೂರಾರು ಮೀನುಗಳ ಮಾರಣಹೋಮ ನಡೆದಿದೆ. ಇನ್ನು ಸಾವಿಗೆ ನಿಖರ ಕಾರಣ ತಿಳಿಯದ ಕಾರಣ ಜನರು ಪ್ರವಾಸಿಗರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಇಷ್ಟಾದರೂ ಪುರಾತತ್ವ ಇಲಾಖೆಯ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಬಾರದೆ ನಾಪತ್ತೆಯಾಗಿದ್ದಾರೆ ಎಂದು ಗ್ರಾಮಸ್ಥರು ದೂರುತ್ತಿದ್ದಾರೆ. ಇನ್ನು ಈ ಘಟನೆ ನಡೆದಿರತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರು ಪುಷ್ಕರಣಿಯಲ್ಲಿ. ಸಂತೇಬೆನ್ನೂರು ಪುಷ್ಕರಣಿ ಏನಿದೆ ಒಂದು ಐತಿಹಾಸಿಕ ಪ್ರವಾಸಿ ತಾಣ ಅದು. ಇನ್ನು ಅದರ ಆಕರ್ಷಣೆಗೆ ಮನಸೋತು ಹಲವಾರು ಸಿನಿಮಾ ಶೂಟಿಂಗ್ಗಳು ಕೂಡ ಆ ಜಾಗದಲ್ಲಿ ನಡೆದಿರ್ತಕ್ಕಂಥದ್ದು. ನಿತ್ಯ ನೂರಾರು ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಈಗ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಮಕ್ಕಳ ಪ್ರವಾಸದ ತಿಂಗಳಾಗಿದ್ದು ನಾನಾ ಕಡೆಯಿಂದ ಮಕ್ಕಳು ಕೂಡ ಪ್ರವಾಸಕ್ಕೆ ಬರ್ತಿದ್ದಾರೆ. ಇನ್ನು ಇಂಥ ಹೊತ್ತಿನಲ್ಲಿ ಈ ಒಂದು ಮೀನುಗಳ ಸಾವು ಏನಿದೆ ಘಟನೆ ನೋಡುಗರನ್ನು ಬೆಚ್ಚಿ ಬೀಳಿಸಿದೆ. ಹಾಗೆ ಆತಂಕ ಕೂಡ ವ್ಯಕ್ತವಾಗಿದೆ. ಇನ್ನು ಪುಷ್ಕರಣಿಯ ವಾಸ್ತು ಸೌಂದರ್ಯ ಜೊತೆ ಹೊಂಡದಲ್ಲಿನ ಬಣ್ಣ ಬಣ್ಣದ ಮೀನುಗಳೇ ಪ್ರವಾಸಿಗರ ಪ್ರಮುಖ ಆಕರ್ಷಣೆ, ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಇಲ್ಲಿ ಮೆಟ್ಟಿಲುಗಳ ಮೇಲೆ ಕುಳಿತು ಮೀನುಗಳ ಆಟವನ್ನು ನೋಡುವುದೇ ಒಂದು ಸೊಬಗು. ಇಂಥದ್ರಲ್ಲಿ ಈ ಒಂದು ಮೀನುಗಳು ಸತ್ತು ಬಿದ್ದಿರತಕ್ಕಂಥದ್ದು ಪ್ರವಾಸಿಗರಲ್ಲಿ ಅಸಹಜವಾಗಿ ಆತಂಕವನ್ನು ಮೂಡಿಸಿವೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಐತಿಹಾಸಿಕ ಪುಷ್ಕರಣಿ ನಿರ್ವಹಣೆಗೆ ಸಿಬ್ಬಂದಿಗಳ ಕೊರತೆ ಇದೆ. ಇಲ್ಲಿಗೆ ಬರುವ ಪ್ರವಾಸಿಗಳು ನಾನಾ ರೀತಿಯ ತಿನಿಸುಗಳನ್ನು ಮೀನುಗಳಿಗೆ ಹಾಕ್ತಾರೆ. ಇನ್ನು ಪುಷ್ಕರಣಿಯಲ್ಲಿ ಪಾರಿವಾಳದ ಹಿಂಡಿನ ತ್ಯಾಜ್ಯ ಕೂಡ ತುಂಬಿಕೊಂಡಿದೆ. ನಿಂತ ನೀರಿನ ಅಶುದ್ಧತೆ, ನೀರಿನ ಗುಣಮಟ್ಟದ ಪರಿಶೀಲನೆ ನಿರ್ಲಕ್ಷ್ಯದ ಜೊತೆ ಕಿಡಿಗೇಡಿಗಳ ಕೈವಾಡವೂ ಇರಬಹುದು ಒಂದು ಅನುಮಾನ ವ್ಯಕ್ತವಾಗಿದೆ. ಹೀಗೆ ಮೀನುಗಳ ಸಾವಿಗೆ ನಾನಾ ರೀತಿಯ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಪುರಾತತ್ವ ಇಲಾಖೆ ಉನ್ನತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಉಳಿದ ಮೀನುಗಳ ರಕ್ಷಣೆ ಮಾಡಬೇಕು ಎಂದು ಗ್ರಾಮಸ್ಥರು, ಸಂಘ ಸಂಸ್ಥೆಗಳು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಪ್ರವಾಸಿಗರು ಒತ್ತಾಯಿಸಿದ್ದಾರೆ. ಇನ್ನು ದಾವಣಗೆರೆಯ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಈ ವಿಚಾರವಾಗಿ ಮಾತನಾಡಿಸಿದಾಗ, ಜಿಲ್ಲೆಯ ಐತಿಹಾಸಿಕ ರಾಷ್ಟ್ರೀಯ ಸ್ಮಾರಕ ಸಂತೇಬೆನ್ನೂರು ಪುಷ್ಕರಣಿಯಲ್ಲಿ ಮೀನುಗಳ ಸಾವು ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಬೇಗನೆ ಕ್ರಮ ವಹಿಸಲು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದರು. ಇನ್ನು ಕನಿಷ್ಠ 3 ತಿಂಗಳಿಗೊಮ್ಮೆ ಹೊಂಡದ ನೀರಿನ ಗುಣಮಟ್ಟ ಪರೀಕ್ಷಿಸಿ ಜಲಚರಿಗಳಿಗೆ ಶುದ್ಧ ನೀರಿನ ವ್ಯವಸ್ಥೆ ಮಾಡಬೇಕು. ಪುಷ್ಕರಣಿಗೆ ಮೀನುಗಳೇ ಆಕರ್ಷಣೆ ಎಂದು ಅವರು ಹೇಳಿದ್ದಾರೆ. ಇನ್ನು ಇದಕ್ಕೆ ಇನ್ನೊಂದು ಕಾರಣವಿರಬಹುದು. ಅದೇನಪ್ಪ ಅಂದರೆ, ಈ ಡಿಸೆಂಬರ್ ತಿಂಗಳಲ್ಲಿ ಸಾಕಷ್ಟು ಪ್ರವಾಸಿಗರು ಈ ಒಂದು ಪುಷ್ಕರಣಿಗೆ ಭೇಟಿಯನ್ನು ನೀಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಯಾವುದೋ ಒಂದು ಆಹಾರವನ್ನು ಮೀನುಗಳಿಗೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಏನಾದರೂ ಒಂದು ವಿಷಕಾರಿ ಅಂಶ ಇರಬಹುದು. ಅದರಿಂದಲೂ ಮೀನುಗಳು ಸಾವನ್ನಪ್ಪಿರುವ ಶಂಕೆ ಇದೆ.